ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷಿತಾ ಗೌಡಸ್ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ಮಾಡಿದ್ದೀನಿ, ಯಾಕಂದರೆ ನನ್ನ ಹೆಲ್ತ್ ಕಂಡೀಷನ್ ಸ್ವಲ್ಪ ಸರಿ ಇರಲಿಲ್ಲ. ಸೊ ಅದಕ್ಕೆ ನಾನೆಲ್ಲೂ ಮಾತಾಡೋಕ್ಕೆ ಹೋಗಿಲ್ಲ ಅಲ್ಲಿ. ಆ್ಯಂಡ್ ಬರೀ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಆ್ಯಡ್ ಮಾಡಿರೋಂಥ ವೀಡಿಯೋಸ್ ಇದು. ಬಟ್ ನಾನೀಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು 10:45 ಆಗಿತ್ತು. ಬೆಳಗ್ಗೆ 8 o'clock ಅಷ್ಟರಲ್ಲೆಲ್ಲ ರೀಚ್ ಆದ್ರಿ ಮಂತ್ರಾಲಯಕ್ಕೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ರಾಯರ್ನ ನೋಡ್ತಾ ಇರೋದು. ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲಿಲ್ಲ, ಅಷ್ಟು ಖುಷಿ ಆಯಿತು ನನಗೆ. ಆ್ಯಂಡ್ ದರ್ಶನ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಾಯಿತು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಿತ್ತು ಅಂದರೆ ತುಂಬಾ ಬಿಸಿಲಿತ್ತು. 40°C ಇತ್ತು ಟೆಂಪ್ರೇಚರಲ್ಲಿ. ಆದರೂ ಏನೂ ಮಾಡೋಕ್ಕಾಗಲ್ಲ ಅಂತ ನಾವು ಬೇಗ ಗಾಡಿ ಪಾರ್ಕ್ ಮಾಡಿ ರೂಮ್ ಬುಕ್ ಮಾಡಿ ಆಗಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲನೂ ರೆಡಿಯಾಗಿ ನಾವು ಬಂದ್ರಿ. ರಾಯರ ಮಠಕ್ಕೆ ದರ್ಶನ ಮಾಡಿಕೊಂಡು ನಾವು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ, ರಾಯರ ಸನ್ನಿಧಾನಕ್ಕೆ ಹೋಗಿ ಈ ಥರ ವೀಡಿಯೋಸ್ ಮಾಡ್ತೀರಾ ತಪ್ಪು, ಮತ್ತು ವೀಡಿಯೋಸ್ ಮಾಡೋಕ್ಕೆ ಹೋಗ್ತೀರಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಅಲ್ಲಿ ಯಾವ ಪ್ರೋಟೋಕಾಲು ಇರಲಿಲ್ಲ, ನೀವು ಫೋನ್ ಯೂಸ್ ಮಾಡಬಾರ್ದು, ಕ್ಯಾಪ್ಚರ್ ಮಾಡಬಾರ್ದು ಅಂತ. ಸೊ ಆ ರೀಸನ್ಗೆ ನಾವು ಯೂಸ್ ಮಾಡಿದ್ರಿ ಅಷ್ಟೇ. ನಾವು ಪ್ರಸಾದ ತಿಂದ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಹೆವಿ ಬಿಸಿಲಿತ್ತು. ಆಮೇಲೆ ಬೇಗ ಹೊರಟ್ರಿ. ನನಗೆ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಆಸೆ ಆಗ್ತಾಯಿತ್ತು, ಅದಕ್ಕೆ ಹಾಕ್ಸ್ಕೊಂಡೆ. ನಂಗೆ ತುಂಬ ಖುಷಿ ಆಯಿತು. ನನಗೆ ಒಂದು ಭಯ ಇತ್ತು, ಏನಂದರೆ ಅಲರ್ಜಿ ಏನಾದರೂ ಆಗಿಬಿಡುತ್ತೆ ಅಂತ. ಬಟ್ ಏನೂ ಆಗಲಿಲ್ಲ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಹೀಗಿತ್ತು ನಮ್ಮ ಫೇಸ್. ಆ್ಯಂಡ್ ನನಗಂತೂ ಇದು ಮೋಸ್ಟ್ ಫೇವ್ರೆಟ್ ಟ್ರಿಪ್ ಅಂತ ಹೇಳ್ತೀನಿ. ಯಾಕಂದರೆ ಇದು ನನ್ನ ಫಸ್ಟ್ ಟ್ರಿಪ್. ಆ್ಯಂಡ್ ಅದರಲ್ಲೂ ರಾಯರ ದರ್ಶನ ಆಯಿತು ಈ ಒಂದು ಫಸ್ಟ್ ಟ್ರಿಪ್ಪಲ್ಲೇ. ನನಗೆ ತುಂಬ ಖುಷಿ ಆಯಿತು. ಅದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಅಕ್ಕಯಿಂದಾನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಹೂ ಹ್ಯಾವ್ ಇನ್ವಾಲ್ವ್ಡ್ ಇನ್ ದಿಸ್ ಟ್ರಿಪ್. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದರಲ್ಲೂ ನನಗೆ ಏನು ಖುಷಿ ಅಂದರೆ, ಈ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಸ್ ನೋಡಿ ಸಡನ್ನಾಗಿ ಒಂದು ನೇಚರ್ ನೋಡಿಬಿಟ್ರೆ ಅಂತೂ ಆ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಅದರಲ್ಲೂ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಅಲ್ಲೇ ಇದ್ಬಿಡೋಣ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಬಟ್ ಒಂದೇ ಪ್ರಾಬ್ಲಮ್ ಏನಂದರೆ ಬಿಸಿಲು. ಅದಕ್ಕೆ ವಿಂಟರ್ ಟೈಮಲ್ಲಿ ಬಂದರೆ ಅಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಟ್ ವಾಸ್ ಸೋ ನೈಸ್. ಮತ್ತು ಇನ್ನೊಂದೇನೆಂದರೆ, ನಾನು ಯಾವತ್ತೂ ಇಷ್ಟು ಲಾಂಗ್ ಜರ್ನಿ, ಇಷ್ಟು ಲಾಂಗ್ ಟ್ರಾವೆಲೇ ಮಾಡಿದವಳೇ ಅಲ್ಲ. ಮನೆ ಹತ್ರನೇ ಎಲ್ಲೂ ಹೋಗ್ತಾ ಇರಲಿಲ್ಲ ನಾನು. ಬಟ್ ನಮ್ಮ ಅಕ್ಕ ನನ್ನ ಒಪ್ಪಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೆ ಅಂದರೆ ನನಗೇ ನಂಬೋಕ್ಕಾಗ್ತಾಯಿಲ್ಲ, ನಾನು ಇಲ್ಲಿವರೆಗೂ ಬಂದಿದ್ದೀನ. ಆಮೇಲೆ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ, ನಾನು ಹೋಗಬೇಕಲ್ಲ ದೇವಸ್ಥಾನಕ್ಕೆ. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಮತ್ತು ಹೇಳ್ತಾಯಿದ್ರು ದೇವರೇ ಕರ್ಸ್ಕೋಬೇಕು ಅಂತ. ನಾನು ಅಂದ್ಕೊಳ್ತಾ ಇದ್ದೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಆ್ಯಂಡ್ ಫೈನಲಿ ಮೈ ಡ್ರೀಮ್ ಹ್ಯಾಸ್ ಕಮ್ ಟ್ರೂ. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೈಟ್ ಆಗಿಬಿಟ್ಟಿತ್ತು ನಮ್ಮದು ಜರ್ನಿ. ನಾವು 4:45 ಸ್ಟಾರ್ಟ್ ಮಾಡಿದ ಜರ್ನಿ ನಾವು 12:15 ಮುಗೀತು. ನೈಟೆಲ್ಲ ಏನು ನಿದ್ದೆ ಮಾಡಿಲ್ಲ ನಾನು, ನಮ್ಮ ಅಕ್ಕ ಸಾಂಗ್ಸ್ ಕೇಳ್ಕೊಂಡೆ ಹಾಗೆ ಎಂಜಾಯ್ ಮಾಡಿಕೊಂಡೆ ಹೊರಟ್ರಿ. ಬಟ್ ಮಧ್ಯದಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ ಕಾರಲ್ಲಿ ಜರ್ನಿ ಮಾಡೋದಕ್ಕೆ. ಆ್ಯಂಡ್ ಇಟ್ ವಾಸ್ ಟು ಸೇಫ್. ಇನ್ ಬಿಟ್ವೀನ್ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ರಿ. ಆ್ಯಂಡ್ ಇದಾಗಿತ್ತು ನನ್ನ ವ್ಲಾಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.